ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ದಾನಿಯೇಲ್ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 17 ಮತ್ತು 18 ವಾಕ್ಯಗಳು. ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಅನನ್ಯ, ಮೀಶಾಯೇಲ, ಅಜರ್ಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿ, ನಾವು ಬಾಬೆಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂದನು. ದಾನಿಯೇಲನ ಪುಸ್ತಕದ 2ನೇ ಅಧ್ಯಾಯದಲ್ಲಿ ಓದುವಾಗ, ನೆಬೂಕದ್ನೆಚ್ಚರನು ತನ್ನ ಆಳ್ವಿಕೆಯ 2ನೇ ವರ್ಷದಲ್ಲಿ ಒಂದು ಕನಸನ್ನು ಕಾಣ್ತಾನೆ. ಅದ್ಭುತ ಪ್ರತಿಮೆಯ ಕನಸು. ಆದರೆ ಅವನದನ್ನು ಮರ್ತೋಗ್ಬಿಡ್ತಾನೆ. ಅದರ ಅರ್ಥ ಗೊತ್ತಿಲ್ಲ. ಈಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಕನಸೂ ಇಲ್ಲ, ಅರ್ಥನೂ ಇಲ್ಲ, ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಿಲ್ಲ. ಈ ಸಮಯದಲ್ಲಿ ಅವನು ತನ್ನ ಪಂಡಿತರನ್ನು, ಜೋಯಿಸರನ್ನು ಎಲ್ಲರನ್ನ ಕರೆಸ್ಬಿಟ್ಟು ಅವನು ಹೇಳ್ತಾನೆ, ನೀವು ಏನು ಮಾಡಬೇಕು, ಆ ಕನಸನ್ನು ಹೇಳಬೇಕು, ಅದರ ಅರ್ಥವನ್ನು ಸಹ ನನಗೆ ಹೇಳಬೇಕು. ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ಚೂರು ಮಾಡಾಕ್ಬಿಡ್ತೀನಿ. ಇದೊಂಥರ ಅವಿವೇಕದ ಒಂದು ತೀರ್ಮಾನ ಅಂತ ನಮಗನ್ನಿಸುತ್ತೆ. ಬಟ್ ಈಸ್ ಎ ಕಿಂಗ್, ಅವನೊಬ್ಬ ರಾಜ. ಆದ್ದರಿಂದ ಅವನ ತೀರ್ಮಾನವನ್ನು ತಗೊಂಡ, ಚಕ್ರವರ್ತಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ. ಈಗ ದಾನಿಯೇಲ ಮತ್ತು ಅವನ ಸ್ನೇಹಿತರು ಸಹ ಇದೇ ಒಂದು ರೀತಿಯ ಒಂದು ಗ್ರೂಪ್ನಲ್ಲಿ, ಪಂಡಿತರ ಗ್ರೂಪ್ನಲ್ಲಿ ಇರೋದ್ರಿಂದ ಅವರನ್ನು ಸಹ ಕೊಲ್ಲೋದಕ್ಕೆ ತೀರ್ಮಾನ ಮಾಡ್ತಾರೆ. ಏಕೆಂದರೆ ಎಲ್ಲರೂ ಹೇಳ್ತಾರೆ, ಸ್ವಾಮಿ ನಮ್ಮ ಕೈಲಿ ಆಗಲ್ಲ, ಇದು ಯಾರೂ ಸಹ ಇದನ್ನು ಈ ಥರ ಕೇಳೋಕ್ಕಾಗಲ್ಲ. 11ನೇ ವಾಕ್ಯ ಓದ್ತೀವಿ, ರಾಜನು ಕೇಳುವ ಸಂಗತಿಯು ಅತಿ ಕಷ್ಟವಾದದ್ದು. ನರಜನ್ಮದವರ ಮಧ್ಯೆ ವಾಸಿಸದ ದೇವರುಗಳೇ ಹೊರತು ಇನ್ನಾರು ರಾಜನ ಸಮ್ಮುಖದಲ್ಲಿ ತಿಳಿಸಲಾರರು ಎಂದು ಉತ್ತರ ಕೊಟ್ಟರು. ರಾಜನಿಗೆ ಕೋಪ ಆಗುತ್ತೆ, ಎಲ್ಲರನ್ನು ಕೊಲ್ಲುವಂತಹ ಒಂದು ತೀರ್ಮಾನಕ್ಕೆ ಬರ್ತಾನೆ. ಆದರೆ ದಾನಿಯೇಲನಿಗೆ ವಿಷಯ ಗೊತ್ತಾಗುತ್ತೆ. ದಾನಿಯೇಲನಿಗೆ ವಿಷಯ ಗೊತ್ತಾಗಿ ಅವನು ಸೀದಾ ತನ್ನ ಮನೆಗೆ ಹೋಗ್ತಾನೆ. ತನ್ನ ಮನೆಗೆ ಹೋಗಿ ಅನನ್ಯ, ಮೀಶಾಯೇಲ, ಅಜರ್ಯ ಅಥವಾ ಶದ್ರಕ್, ಮೇಷಕ್, ಅಬೇದ್ನೆಗೋ ಈ ಸ್ನೇಹಿತರಿಗೆ ಆ ವಿಷಯವನ್ನು ಹೇಳ್ತಾನೆ. ಹೇಳಿ, ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳೋಣ, ನಮಗೆ ದೇವರು ಉತ್ತರ ಕೊಡೋ ಥರ ನಾವು ದೇವರ ಹತ್ರ ಬೇಡ್ಕೊಳ್ಳೋಣ ಅಂತ ಅವನು ಹೇಳ್ತಾನೆ. ನಾನಿವತ್ತೇನು ಈ ವಾಕ್ಯದ ಆಧಾರದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ದಾನಿಯೇಲನಿಗೆ ಕೆಲವು ಪ್ರಾರ್ಥನಾ ಸಹಕಾರಿಗಳಿದ್ದರು, ಫ್ರೆಂಡ್ಸ್ ಇದ್ದರು. ದೇ ಆರ್ ನಾಟ್ ಜಸ್ಟ್ ನಾರ್ಮಲ್ ಫ್ರೆಂಡ್ಸ್. ಅವರು ಪ್ರಾರ್ಥನೆ ಮಾಡುವಂತಹ ಸ್ನೇಹಿತರಾಗಿದ್ದರು. ಅವನು ದಾನಿಯೇಲನು ಉನ್ನತವಾದ ಪದವಿಯಲ್ಲಿದ್ದಾನೆ. ಈ 3 ಜನರಿಗಿಂತ ಉನ್ನತವಾದ ಪದವಿಯಲ್ಲಿ ಇದ್ದರೂ ಸಹ ದಾನಿಯೇಲನು ಪ್ರಾರ್ಥನೆಗಾಗಿ ಕೆಲವು ಸ್ನೇಹಿತರನ್ನು ತನ್ನ ಜೊತೆಯಲ್ಲಿ ಸೇರಿಸ್ಕೊಂಡಿದ್ದ. ಈ ಬೆಳಗ್ಗೆ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಮಗೂ ಸಹ ಈ ಲೋಕದಲ್ಲಿ ಯಾರಿಲ್ಲ ಅಂದರೂ ಸರಿ, ನಮ್ಮ ವಿಷಯಗಳಿಗಾಗಿ ನಮ್ಮ ಜೊತೆಯಲ್ಲಿ ನಿಂತು ಪ್ರಾರ್ಥನೆ ಮಾಡುವಂತಹ ಕೆಲವು ಪ್ರೇಯರ್ ವಾರಿಯರ್ಸ್ ನಮಗೆ ಬೇಕು. ನಮ್ಮ ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ, ನಮ್ಮ ವೇದನೆಯನ್ನು ಹಂಚ್ಕೊಳ್ಳೋಕ್ಕೆ, ನಮ್ಮ ದುಃಖವನ್ನು ಹಂಚ್ಕೊಳ್ಳೋದಕ್ಕೆ. ದಯವಿಟ್ಟು ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಳ್ಳುವಂತಹ ಒಂದು ಅನುಭವ, ಆ ಒಂದು ವಿಷಯಕ್ಕಾಗಿ ನಾವು ಕೆಲವು ವ್ಯಕ್ತಿಗಳನ್ನು ನಮ್ಮ ಸಂಗಡ ಇಟ್ಕೊಳ್ಳೋದು ಒಳ್ಳೆಯದು. ಎಷ್ಟೋ ಜನ ಸ್ನೇಹಿತರನ್ನು ನಾವು ಮಾಡ್ಕೊಳ್ತೀವಿ. ಎಷ್ಟೋ ಜನ ವ್ಯಕ್ತಿಗಳು ನಮಗಿದ್ದಾರೆ, ಹಣ ಕೊಡುವಂಥವ್ರಿದ್ದಾರೆ, ನಮಗೆ ಊಟ ಕೊಡಿಸೋರಿದ್ದಾರೆ, ನಮ್ಮ ಕಷ್ಟದಲ್ಲಿ ಓಡಿ ಬರೋರಿದ್ದಾರೆ, ನಮಗೆ ಸಹಾಯ ಮಾಡೋರಿದ್ದಾರೆ, ದುಡ್ಡು ಕೊಡ್ತಾರೆ, ನಾವು ಟ್ರಾವೆಲ್ ಮಾಡಿದಾಗ ನಮ್ಮ ಜೊತೆ ಬರ್ತಾರೆ, ಒಟ್ಟಿಗೆ ಸಂತೋಷ ಪಡ್ತೀವಿ, ತಮಾಷೆ ಮಾಡ್ತೀವಿ, ನಗ್ತೀವಿ, ಎಲ್ಲ ಸರಿಯೇ. ಬಟ್ ಕೆಲವು ಟೈಮ್ಗಳಲ್ಲಿ ಅವ್ರು ಯಾರು ಪ್ರಾರ್ಥನೆಗೆ ಒಂದು ವೇಳೆ ನಿಲ್ಲಲ್ಲ. ಪ್ರಾರ್ಥನೆ ಅಂದಾಗ ಅವ್ರಿಗೆ ಇಷ್ಟ ಇರಲ್ಲ. ಹಣ ಸಹಾಯ ಮಾಡೋನು ಹಣ ಸಹಾಯ ಮಾಡ್ತಾನೆ. ಪ್ರಾರ್ಥನೆ ಅಂದಾಗ ಅವ್ನು ಬಂದಿರಲ್ಲ. ಅವನ ಹತ್ರ ನನ್ನ ವೇದನೆ ಹೇಳ್ಕೊಳಕ್ಕೆ ಹೋದರೆ, ಏನು ಟೆನ್ಷನ್ ಮಾಡ್ಕೊಬೇಡಪ್ಪ, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಸಮಾಧಾನ ಇಲ್ಲ ಅಂತ ಹೇಳಿದಾಗ ಪ್ರಾರ್ಥನೆ ಮಾಡೋದಕ್ಕೆ ಕೆಲವರು ಏನು ಮಾಡಲ್ಲ, ಇಷ್ಟಪಡಲ್ಲ. ಅವ್ರು ಏನು ಮಾಡ್ತಾರೆ, ಆಯ್ತಪ್ಪ ಸಮಾಧಾನ ಸಿಗುತ್ತೆ ಬಾ, ನಮಗೆಲ್ಲ ಒಂದು ಪಿಕ್ನಿಕ್ ಹೋಗಿ ಬರೋಣ, ಸ್ವಲ್ಪ ಔಟ್ಸ್ಕರ್ಟ್ಗೆ ಹೋಗಿ ಬರೋಣ ಬಾ ಅಂತೆಲ್ಲ ಹೇಳ್ತಾರೆ. ಈ ರೀತಿಯ ವಿವಿಧ ರೀತಿಯಲ್ಲಿ ನಮ್ಮನ್ನು ಸಂತೈಸುವವರು, ಸಮಾಧಾನ ಕೊಡುವವರು, ಧೈರ್ಯಪಡಿಸುವವರು ತುಂಬ ಜನ ಇದ್ದಾರೆ. ಬಟ್ ದಾನಿಯೇಲನಿಗೆ ಇದ್ದಂಥ ಸ್ನೇಹಿತರು ಅದೇ ಸಮಯದಲ್ಲಿ ಪ್ರಾರ್ಥನಾ ಸಹಕಾರಿಗಳಾಗಿದ್ದರು. ಪ್ರಾರ್ಥನೆಯಲ್ಲಿ ಅವರನ್ನು ಬಲಪಡಿಸುವಂಥವರಾಗಿದ್ದರು. ದೇವರ ವಾಕ್ಯ ಓದುವಾಗ ನಮಗೆ ಗೊತ್ತಾಗುತ್ತೆ, ಅವರು ಪ್ರಾರ್ಥನೆ ಮಾಡ್ತಾರೆ, ಒಟ್ಟಿಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ, ದೇವರು ಉತ್ತರವನ್ನು ಕೊಟ್ಟುಬಿಡ್ತಾರೆ. ದೇವರ ವಾಕ್ಯದಲ್ಲಿ ಓದುವಾಗ ನಮಗೆ ಗೊತ್ತಾಗುತ್ತೆ, 19ನೇ ವಾಕ್ಯ, ಆಗ ಆ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತು. ಪ್ರಾರ್ಥನೆಗಾಗಿ ಐಕ್ಯತೆಯಿಂದ ನಿಂತಾಗ ದೇವರು ದಾನಿಯೇಲನಿಗೆ ಉತ್ತರವನ್ನು ಕೊಟ್ಟಿದ್ರೆ, ನಿನ್ನ ಜೀವಿತದಲ್ಲಿ ಒಂದು ಐಕ್ಯತೆಯ ಅನುಭವ ನಿನ್ನಲ್ಲಿ ಉಂಟಾಗೋದಾದರೆ, ಇತರರೊಂದಿಗೆ ಪ್ರಾರ್ಥನೆಯಲ್ಲಿ ಒಂದು ಐಕ್ಯತೆಯ ಅನುಭವ ನಿನ್ನಲ್ಲಿ ಉಂಟಾಗೋದಾದರೆ, ದೇವರು ನಿನಗೆ ಉತ್ತರವನ್ನು ಕೊಡ್ತಾನೆ.
ದೇವರು ನಿನಗೆ ಸಹಾಯ ಮಾಡ್ತಾನೆ. ನಿನ್ನ ಇಕ್ಕಟ್ಟಿನಲ್ಲಿ ನಿನಗೆ ಸಹಾಯವಾಗಿ ನಿಲ್ಲುವ, ಜೊತೆಯಾಗಿ ನಿಲ್ಲುವ ಪ್ರಾರ್ಥನಾ ಸಹಕಾರಿಗಳು ನಿನಗುಂಟಾಗಲಿ. ಈ ದಿವಸ ದೇವರ ಸನ್ನಿಧಾನದಲ್ಲಿ ಹೇಳೋಣ, ಸ್ವಾಮಿ ನನಗೆ ಕೆಲವು ಅಂಥ ವ್ಯಕ್ತಿಗಳನ್ನ ಕೊಡಪ್ಪ. ನೀವು ಕಂಡುಹಿಡಿಬೇಕು ನಿಮ್ಮ ವಿಷಯಗಳನ್ನ ಹೇಳ್ಕೊಳ್ಳೋದಕ್ಕೆ. ನನಗೂ ಸಹ ಕೆಲವು ಪ್ರಾರ್ಥನಾ ಸಹಕಾರಿಗಳಿದ್ದಾರೆ. ಅವರ ಬಳಿಯಲ್ಲಿ ನಾನು ನನ್ನ ವೇದನೆ ಹಂಚ್ಕೊಳ್ತೀನಿ, ನನ್ನ ವಿಷಯಗಳನ್ನ ಹೇಳ್ಕೊಳ್ತೀನಿ. ಅವ್ರು ಹೇಳ್ತಾರೆ, ಇಲ್ಲ ಪಾಸ್ಟರ್, ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ. ನಾವು ಒಂಟಿಯಾಗಿ ನಿಲ್ಲಕ್ಕಾಗಲ್ಲ, ನಮ್ಮ ಒಂಟಿತನದಲ್ಲಿ ನಮಗೆ ಜಯ ಹೊಂದಕ್ಕಾಗಲ್ಲ. ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿರಬೇಕು. ಈ ದಿವಸಗಳಲ್ಲಿ ಅಂಥ ಕೆಲವು ವ್ಯಕ್ತಿಗಳನ್ನು ನಿಮ್ಮ ಜೀವಿತದಲ್ಲಿ ಕಂಡುಕೊಂಡು ಅವರೊಂದಿಗೆ ನಿರಂತರ ಸಂಪರ್ಕ ಇಟ್ಟುಕೊಂಡು ನಿಮ್ಮ ವಿಷಯಗಳನ್ನು, ಅದು ವೈಯಕ್ತಿಕವಾಗಿರ್ಬೋದು, ಇತರೆ ಆಗಿರ್ಬೋದು, ಅದನ್ನು ಕಾನ್ಫಿಡೆನ್ಷಿಯಲ್ ಆಗಿರುವಂಥ ವಿಷಯಗಳನ್ನ ಹಂಚಿಕೊಂಡು ಅವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋದಾದರೆ ದೊಡ್ಡ ಜಯವನ್ನು ದೇವರು ಕೊಡ್ತಾನೆ. ನಂಬಿಕೆಯಿಂದ ದಾನಿಯೇಲನಿಗೆ ಇದ್ದ ಹಾಗೆ ಸ್ನೇಹಿತರಿದ್ದ ಹಾಗೆ ಕೆಲವು ಸ್ನೇಹಿತರನ್ನು ಮಾಡ್ಕೊಳ್ಳೋಣ. ಅದು ಸುಮ್ಮನೆ ಊಟಕ್ಕೆ ಹೋಗೋಕ್ಕಲ್ಲ, ಸುಮ್ಮನೆ ಪಿಕ್ನಿಕ್ ಹೋಗೋಕ್ಕಲ್ಲ, ಪ್ರಾರ್ಥನೆಗಾಗಿ ಕೆಲವು ಸ್ನೇಹಿತರು. ಅದಕ್ಕಾಗಿ ದೇವರು ಸಹಾಯ ಮಾಡಲಿ. ಕಣ್ಣುಗಳ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ದಿನವನ್ನು ಕಾಣುವಂಥ ಸಹಾಯ ಮಾಡಿದೆ. ನಮಗೂ ಕೆಲವು ಪ್ರಾರ್ಥನಾ ಸಹಕಾರಿಗಳನ್ನ ಕೊಡಪ್ಪ. ಪ್ರಾರ್ಥಿಸುವಂಥ ಕೆಲವು ವ್ಯಕ್ತಿಗಳೊಂದಿಗೆ ಸೇರಿ ಪ್ರಾರ್ಥಿಸಿ ದೊಡ್ಡ ಜಯವನ್ನು ಕಾಣುವ ಹಾಗೆ ಕರ್ತನೇ ನೀನು ನಮಗೆ ಕೃಪೆ ಮಾಡು, ಆಶೀರ್ವಿಸು. ನಿನ್ನ ದೈವಿಕವಾದ ಕಾವಲು ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.